ಅತ್ಯಂತ ಭಾಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಮ್ಮ ಈ ಸರ್ಕಾರದಲ್ಲಿ. ನೋಡಿರಿ, ಪ್ರತಿಯೊಂದು ಈಗ ಎಷ್ಟು ಜಲಧಾರೆ ಯೋಜನೆ ಯೋಜನೆಯಲ್ಲಿ ಅಂದ್ರೆ ಇದು JJM ಅಂತ ಹೇಳ್ತಾರಲ್ಲ, ಆ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡ್ಯಾರೋ ಅದರಲ್ಲಿ ಹೆಚ್ಚು ಕಡಿಮೆ ಭಾಳ ಕೆಲಸಗಳಲ್ಲಿ ಅವ್ಯವಹಾರನೂ ಆಗ್ಯದ ಅಥವಾ ಸರಿಯಾಗಿಯೂ ಕೆಲಸ ಆಗಿಲ್ಲ. ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಈ ಸರ್ಕಾರದವ್ರು. ಈಗ ನೋಡಿರಿ ಏನು ಮಾಡ್ತಾರೆ, ಕಾಂಟ್ರಾಕ್ಟ್ ತೊಗೋತಾರೆ. ಈಗ ಹಳ್ಳಿ ಅಥರ್ಗ ಹಳ್ಳಿನೋ ಬಿಜಾಪುರದ ಕಾಂಟ್ರಾಕ್ಟ್ ತೊಗೋತಾರೆ. ಕಾಂಟ್ರಾಕ್ಟ್ ತೊಗೊಂಡವನು ತಾನು ಮಾಡೋಂಗಿಲ್ಲ. ಅವನು ಏನು ಮಾಡ್ತಾನೆ, ಇನ್ನೊಬ್ಬ ಚಪರಾಸಿನ ಹುಡುಕ್ತಾನವ. ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡೆಯಿಂದ ಇಸ್ಕೊಂಡು ಮತ್ತೊಬ್ಬನಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಿ ನೋಡಿರಿ ಎಷ್ಟು ಅವ್ಯವಹಾರ ಇದೆ. ಸಬ್ ಕಾಂಟ್ರಾಕ್ಟ್ ಯಾಕೆ ಕೊಡಬೇಕು? ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟ್ರ್ ಎಷ್ಟು ಮಾಡ್ಯಾರಲ್ಲ, ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ. ಅದು ಯಾಕೆ ಕೊಡಬೇಕು? ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟ್ರು ಟೆಂಡರ್ ಆಗಿರ್ತದೆ, ನೀನು ಕೆಲಸ ಮಾಡಬೇಕಪ್ಪ. ಅದನ್ನು ಅವನು ಹೋಗಿಬಿಟ್ಟು ಇನ್ನೊಬ್ಬರಿಗೆ ನೀ ಆ ಕೆಲಸ ಕೊಟ್ಟರೆ ಅವನ ಯಾಕೆ ಸರಿಯಾಗಿ ಮಾಡ್ತಾನೆ? ನೀನು ಹಾಳಾಗ್ತೀಯ. ಅದಕ್ಕಾಗಿ ಅವ್ರನ್ನ ಎಲ್ಲರನ್ನೂ ಕೂಡ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಿಜವಾಗಿ ಅದರಲ್ಲಿ ನನಗೆ ಭಾಳ ಖೇದ ಅದ. ನೋಡಿರಿ, ಎಷ್ಟು ಹೈರಾಣ, ಎಷ್ಟು ತೊಂದರೆ, ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಪಟ್ರ ಪಾಪಗೇಡಿ ಇಂಥ ಕೆಲಸ ಮಾಡ್ತಾರೆ. ಎಷ್ಟೋ ಹಳ್ಳಿಯೊಳಗೆ ಅದು CC ರೋಡ್ ಹಡ್ಡದ್ದು ಕೂಡ ಮುಚ್ಚಿ ಕೊಡಬೇಕು ಅಂತದ, ಅದನ್ನು ಸಹಿತ ಮಾಡಿಲ್ಲ. ನಾನು ಒಂದೆರಡು ಪೇಪರ್ನಲ್ಲಿ ನೋಡಿದೆ, ಒಂದು ಎರಡು ಮೂರು ಪೇಪರ್ನಲ್ಲಿ ಎಲ್ಲ ಕಡೆಯೂ ಅದೇ ವ್ಯವಸ್ಥೆ. ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳೀನಿ, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳೀನಿ, ಎಲ್ಲರಿಗೆ ಎಮ್ ಎಲ್ ಎಗಳಿಗೆ ನಾ ಏನೂ ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ. ನೋಡಿರಿ, ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಿಲ್ಲೋ ಪಬ್ಲಿಕ್ ಕೆಲಸ. ಅದು ತಮ್ಮ ಜನರ ಕೆಲಸ, ಓಟ್ ಹಾಕಿದವ್ರ ಕೆಲಸ. ಒಬ್ಬರು ಅದ್ರ ಬಗ್ಗೆ ನಿಷ್ಕಾಳಜಿ, ಎಲ್ಲರೂ ಕಾಳಜಿ ಯಾರೂ ವಹಿಸೋದಿಲ್ಲಪ್ಪ, ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ಅನ್ನಿಸ್ತದೆ. ಯಾಕಂತಂದ್ರೆ ಭಾಳ ಅದರಲ್ಲಿ ತೊಂದರೆ ಆಗದ. ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ. ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದ? ಏನೇನು ಕಾರ್ಬಾರ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಕ್ಷೇತ್ರದ ಬಂದು ಇವ್ರು ಕಾರ್ಬಾರ್ ಮಾಡ್ತಾರೆ ಅಂತಾರೆ ಇವರು MLAಗಳು. ಅದನ್ನೂ ಒಂದು ಅಡಚಣೆ ಅದ. ಹೀಗಾಗಿ ನಾನು ಬೇಸತ್ತು ನಾನು ಸುಮ್ಮನೆ ಆಗಿದ್ದೀನಿ. ಆದರೆ ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಸರಿ, ಕೇಂದ್ರ ಸರ್ಕಾರ ಕರೆಕ್ಟಾಗಿ ಏನು ಅನುದಾನ ಕೊಡ್ತಾ ಇದೆ, ಇವರು ಪೂರ್ಣ ಕಾಮಗಾರಿ ಗುಣಮಟ್ಟ ಆಗುವವರೆಗೂ, ಪರಿಪೂರ್ಣ ಆಗುವವರೆಗೂ ಅನುದಾನ ಪೆಂಡಿಂಗ್ ಇಡಬೇಕು ಅನ್ನೋದೊಂದು ಡಿಮ್ಯಾಂಡ್ ಇದೆ ಅಲ್ಲ. ಇಡಲೇಬಾರ್ದು ಅಂತ ಇವ್ರು ಕೊಟ್ಟರೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹೌದು. ಅದಕ್ಕೆ ಈವರೆಗಿನ ಮಾರ್ಚ್ ಎಂಡಿಗ ಈ ಬಾಕಿ ಅನುದಾನ ಪೆಂಡಿಂಗ್ ಇಟ್ಬಿಡ್ಬೇಕು, ಕೊಡೋದೇ ಬೇಡ. ಕಾಮಗಾರಿ ಪೂರ್ಣ ಆದ ನಂತರ ಬಿಡುಗಡೆ ಸಾಬ್ರಿ. ಅದು ಅಲ್ಲಿ ಹೆಂಗೆ ಮಾಡ್ತಾರಂದ್ರೆ, ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಇದು ಒಂದರಾಗೆ ಅಲ್ಲ, ಎಲ್ಲದರಲ್ಲಿ ಏನು ಮಾಡ್ತಾರೆ, ನೇರವಾಗಿ ರಾಜ್ಯಕ್ಕೆ ಕಳಿಸಿಬಿಡ್ತಾರೆ. ಅವರು ಅರ್ಧ ಹಣ ಇಟ್ಕೊಂಡು ಅರ್ಧ ಇಟ್ಕೊಂಡು ಮತ್ತು ಅರ್ಧ ಹಿಂಗೆ ಮಾಡೋಂಗಿಲ್ಲ, ಒಂದೇ ಸಲನೇ ಕಳಿಸ್ಬಿಡ್ತಾ. ಅದರಾಗಾಗಿ ಅದು ಹಿಡ್ತಟ್ಟು ಏನೂ ಉಳಿಯೋದಿಲ್ಲ. ಇವ್ರು ಮಾಡಬೇಕಲ್ಲ ಇಲ್ಲಿ ಸರಿಯಾಗಿ. ಅದಕ್ಕೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯದೋ. ನಾನು ಇನ್ನೊಂದು ಸಲ ಯಾರ ಜೋಡಿ ಚರ್ಚೆ ಮಾಡಿ ಅದು ಒಂದು ಭಾಳ ಸರಿಯಾದ ಒಂದು ರಿಪೋರ್ಟನ್ನು ನಾನೇ ಒಂದು ಬರೆದು ಹಾಕಬೇಕು ಅಂತೇಳಿ ನಾನು ಮಾಡಿದ್ದೀನಿ. ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಥವಾ ಕೇಂದ್ರ ಸರ್ಕಾರದ ಘನತೆ ಗೌರವ ಹಾಳು ಮಾಡೋ ಕೆಲಸನೂ ಇಲ್ಲಿ ನಡೀತಾ ಇದೆ ಅನ್ನೋ ನಾನು ಒಪ್ತೀನಿ. ಸ್ಟಾಪ್ ಮಾಡಿಬಿಟ್ರೆ ಇದು ಒಂದು ಮಹತ್ವಾಕಾಂಕ್ಷೆ ಯೋಜನೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂತ ನೋಡಿ. ದಯವಿಟ್ಟು ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಯಾಕಂತಂದ್ರೆ ಒಬ್ಬರು ಸರಿಯಾಗಿ ಕೆಲಸ ಮಾಡೋದಿಲ್ಲ ರೀ. ಎಷ್ಟೊತ್ತು ಯಾರಿಗೆ ಹೇಳೋದು? ಹಳ್ಳಿಗಳ್ದಾಗ ಜನ ಬರ್ತಾರೆ ನಮ್ಮ ಹತ್ರ, ನೋಡಿರಿ ಅದು ಗುಂಡಿ ಮುಚ್ಚಿಲ್ಲ, ಸರಿಯಾಗಿ ಪೈಪ್ಗಳು ಜೋಡಿಸಿಲ್ಲ, ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಎಷ್ಟೊತ್ತು ಅವ್ರಿಗೆ ಹೇಳೋದು ಹೇಳಿ. ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಇದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ, ಅವರೇ ಅದನ್ನು, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಅವರೇ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ. ಅತ್ಯಂತ ಭಾಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಮ್ಮ ಈ ಸರ್ಕಾರದಲ್ಲಿ. ನೋಡಿರಿ, ಪ್ರತಿಯೊಂದು ಈಗ ಎಷ್ಟು ಜಲಧಾರೆ ಯೋಜನೆಯಲ್ಲಿ ಅಂದ್ರೆ ಇದು JJM ಅಂತ ಹೇಳ್ತಾರಲ್ಲ, ಆ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡ್ಯಾರೋ ಅದರಲ್ಲಿ ಹೆಚ್ಚು ಕಡಿಮೆ ಭಾಳ ಕೆಲಸಗಳಲ್ಲಿ ಅವ್ಯವಹಾರನೂ ಆಗ್ಯದ ಅಥವಾ ಸರಿಯಾಗಿಯೂ ಕೆಲಸ ಆಗಿಲ್ಲ. ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಈ ಸರ್ಕಾರದವ್ರು. ಈಗ ನೋಡಿರಿ, ಏನು ಮಾಡ್ತಾರೆ, ಕಾಂಟ್ರಾಕ್ಟ್ ತೊಗೋತಾರೆ. ಈಗ ಹಳ್ಳಿ ಅಥರ್ಗ ಹಳ್ಳಿನೋ ಬಿಜಾಪುರದ ಕಾಂಟ್ರಾಕ್ಟ್ ತೊಗೋತಾರೆ. ಕಾಂಟ್ರಾಕ್ಟ್ ತೊಗೊಂಡವನು ತಾನು ಮಾಡೋಂಗಿಲ್ಲ. ಅವನು ಏನು ಮಾಡ್ತಾನೆ, ಇನ್ನೊಬ್ಬ ಚಪರಾಸಿನ ಹುಡುಕ್ತಾನವ. ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡೆಯಿಂದ ಇಸ್ಕೊಂಡು ಮತ್ತೊಬ್ಬನಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಿ ನೋಡಿರಿ, ಎಷ್ಟು ಅವ್ಯವಹಾರ ಇದೆ. ಸಬ್ ಕಾಂಟ್ರಾಕ್ಟ್ ಯಾಕೆ ಕೊಡಬೇಕು? ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟ್ರ್ ಎಷ್ಟು ಮಾಡ್ಯಾರಲ್ಲ, ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ.
ಅದು ಯಾಕೆ ಕೊಡಬೇಕು? ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟು ಟೆಂಡರ್ ಆಗಿರ್ತದೆ, ನೀನು ಕೆಲಸ ಮಾಡಬೇಕಪ್ಪ ಅದನ್ನು. ಅವನು ಹೋಗಿಬಿಟ್ಟು ಇನ್ನೊಬ್ಬರಿಗೆ ನೀ ಆ ಕೆಲಸ ಕೊಟ್ಟರೆ ಅವನ ಯಾಕೆ ಸರಿಯಾಗಿ ಮಾಡ್ತಾನೆ? ನೀನು ಹಾಳಾಗ್ತೀಯ. ಅದಕ್ಕಾಗಿ ಅವ್ರನ್ನ ಎಲ್ಲರನ್ನೂ ಕೂಡ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಿಜವಾಗಿ ಅದರಲ್ಲಿ ನನಗೆ ಭಾಳ ಖೇದ ಅದ. ನೋಡಿರಿ, ಎಷ್ಟು ಹೈರಾಣ, ಎಷ್ಟು ತೊಂದರೆ, ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಪಟ್ರ ಪಾಪಗೇಡಿ ಇಂಥ ಕೆಲಸ ಮಾಡ್ತಾರೆ. ಎಷ್ಟೋ ಹಳ್ಳಿಯೊಳಗೆ ಅದು CC ರೋಡ್ ಹಡ್ಡದ್ದು ಕೂಡ ಮುಚ್ಚಿ ಕೊಡಬೇಕು ಅಂತದ, ಅದನ್ನು ಸಹಿತ ಮಾಡಿಲ್ಲ. ನಾನು ಒಂದೆರಡು ಪೇಪರ್ನಲ್ಲಿ ನೋಡಿದೆ, ಒಂದು ಎರಡು ಮೂರು ಪೇಪರ್ನಲ್ಲಿ ಎಲ್ಲ ಕಡೆಯೂ ಅದೇ ವ್ಯವಸ್ಥೆ. ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳೀನಿ, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳೀನಿ, ಎಲ್ಲರಿಗೆ ಎಮ್ ಎಲ್ ಎಗಳಿಗೆ ನಾ ಏನೂ ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ. ನೋಡಿರಿ, ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಿಲ್ಲ. ಪಬ್ಲಿಕ್ ಕೆಲಸ, ಅದು ತಮ್ಮ ಜನರ ಕೆಲಸ, ಓಟ್ ಹಾಕಿದವ್ರ ಕೆಲಸ. ಒಬ್ಬರು ಅದ್ರ ಬಗ್ಗೆ ನಿಷ್ಕಾಳಜಿ, ಎಲ್ಲರೂ ಕಾಳಜಿ ಯಾರೂ ವಹಿಸೋದಿಲ್ಲಪ್ಪ, ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ಅನ್ನಿಸ್ತದೆ. ಯಾಕಂತಂದ್ರೆ ಭಾಳ ಅದರಲ್ಲಿ ತೊಂದರೆ ಆಗದ. ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ. ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದ? ಏನೇನು ಕಾರ್ಬಾರ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಕ್ಷೇತ್ರದ ಬಂದು ಇವ್ರು ಕಾರ್ಬಾರ್ ಮಾಡ್ತಾರೆ ಅಂತಾರೆ ಇವರು MLAಗಳು. ಅದನ್ನೂ ಒಂದು ಅಡಚಣೆ ಅದ. ಹೀಗಾಗಿ ನಾನು ಬೇಸತ್ತು ನಾನು ಸುಮ್ಮನೆ ಆಗಿದ್ದೀನಿ. ಆದರೆ ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಸರಿ, ಕೇಂದ್ರ ಸರ್ಕಾರ ಕರೆಕ್ಟಾಗಿ ಏನು ಅನುದಾನ ಕೊಡ್ತಾ ಇದೆ, ಇವು ಪೂರ್ಣ ಕಾಮಗಾರಿ ಗುಣಮಟ್ಟ ಆಗುವವರೆಗೂ, ಪರಿಪೂರ್ಣ ಆಗುವವರೆಗೂ ಅನುದಾನ ಪೆಂಡಿಂಗ್ ಇಡಬೇಕು ಅನ್ನೋದೊಂದು ಡಿಮ್ಯಾಂಡ್ ಇದೆ ಅಲ್ಲ, ಇಡಲೇಬಾರ್ದು ಅಂತ. ಇವ್ರು ಕೊಟ್ಟರೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹೌದು ಹೌದು. ಅದಕ್ಕೆ ಈವರೆಗಿನ ಮಾರ್ಚ್ ಎಂಡಿಗ ಈ ಬಾಕಿ ಅನುದಾನ ಪೆಂಡಿಂಗ್ ಇಟ್ಬಿಡ್ಬೇಕು, ಕೊಡೋದೇ ಬೇಡ. ಕಾಮಗಾರಿ ಪೂರ್ಣ ಆದ ನಂತರ ಬಿಡುಗಡೆ ಸಾಬ್ರಿ, ಅದು ಅಲ್ಲಿ ಹೆಂಗೆ ಮಾಡ್ತಾರಂದ್ರೆ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಇದು ಒಂದರಾಗೆ ಅಲ್ಲ, ಎಲ್ಲದರಲ್ಲಿ ಏನು ಮಾಡ್ತಾರೆ, ನೇರವಾಗಿ ರಾಜ್ಯಕ್ಕೆ ಕಳಿಸಿಬಿಡ್ತಾರೆ. ಅವರು ಅರ್ಧ ಹಣ ಇಟ್ಕೊಂಡು ಅರ್ಧ ಇಟ್ಕೊಂಡು ಮತ್ತು ಅರ್ಧ ಹಿಂಗೆ ಮಾಡೋಂಗಿಲ್ಲ, ಒಂದೇ ಸಲನೇ ಕಳಿಸ್ಬಿಡ್ತಾ. ಅದರಾಗಾಗಿ ಅದು ಹಿಡ್ತಟ್ಟು ಏನೂ ಉಳಿಯೋದಿಲ್ಲ. ಇವ್ರು ಮಾಡಬೇಕಲ್ಲ ಇಲ್ಲಿ ಸರಿಯಾಗಿ. ಅದಕ್ಕೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯದೋ. ನಾನು ಇನ್ನೊಂದು ಸಲ ಯಾರ ಜೋಡಿ ಚರ್ಚೆ ಮಾಡಿ ಅದು ಒಂದು ಭಾಳ ಸರಿಯಾದ ಒಂದು ರಿಪೋರ್ಟನ್ನು ನಾನೇ ಒಂದು ಬರೆದು ಹಾಕಬೇಕು ಅಂತೇಳಿ ನಾನು ಮಾಡಿದ್ದೀನಿ. ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಥವಾ ಕೇಂದ್ರ ಸರ್ಕಾರದ ಘನತೆ ಗೌರವ ಹಾಳು ಮಾಡೋ ಕೆಲಸನೂ ಇಲ್ಲಿ ನಡೀತಾ ಇದೆ ಅನ್ನೋ ನಾನು ಒಪ್ತೀನಿ. ಸ್ಟಾಪ್ ಮಾಡಿಬಿಟ್ರೆ ಇದು ಒಂದು ಮಹತ್ವಾಕಾಂಕ್ಷೆ ಯೋಜನೆ ಮನಪಾಲ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂತ ನೋಡಿ. ದಯವಿಟ್ಟು ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಯಾಕಂತಂದ್ರೆ ಒಬ್ಬರು ಸರಿಯಾಗಿ ಕೆಲಸ ಮಾಡೋದಿಲ್ಲ ರೀ. ಎಷ್ಟೊತ್ತು ಯಾರಿಗೆ ಹೇಳೋದು? ಹಳ್ಳಿಗಳ್ದಾಗ ಜನ ಬರ್ತಾರೆ ನಮ್ಮ ಹತ್ರ, ನೋಡಿರಿ ಅದು ಗುಂಡಿ ಮುಚ್ಚಿಲ್ಲ, ಸರಿಯಾಗಿ ಪೈಪ್ಗಳು ಜೋಡಿಸಿಲ್ಲ, ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಎಷ್ಟೊತ್ತು ಅವ್ರಿಗೆ ಹೇಳೋದು ಹೇಳಿ. ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಇದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ, ಅವರೇ ಅದನ್ನು, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಅವರೇ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ.